ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಆತ ಹೇಳೋ ವಿಷಯ ನೋಡಿದ್ರೆ ಅಷ್ಟೊಂದು ಸರಳವಾದದ್ದಲ್ಲ ಅನ್ಸುತ್ತೆ. ಅಲ್ಲ, ಹೋದ್ಸಲ ಬಂದಾಗ ಜಾಹ್ನವಿನ ಮದುವೆ ಆಗಿದ್ದೆ ಅಂತ ಹೇಳ್ದ, ಅದು ಸುಳ್ಳಾಯ್ತು. ಈ ಸಲ ಅವ್ರ ಅಪ್ಪ ಸರಿ ಇಲ್ಲ ಅಂತ ಬಂದಿದ್ದಾನೆ, ಅದು ಸುಳ್ಳಾದ್ರೆ ಇನ್ನೊಂದು ನೆಪ ಹುಡ್ಕೊಂಡು ನಮ್ಮ ಮನೆಗೆ ಬರ್ತಾನೆ. ಒಟ್ನಲ್ಲಿ ಮದುವೆ ನಿಲ್ಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಪ್ರೀತಿ ಇರ್ಬೇಕು ಮಾಲ್ತಿಯತ್ಗೆ, ಜಾನ್ವಿನ ತುಂಬಾ ಹಚ್ಕೊಂಡಿರ್ಬೇಕು. ಸುಮ್ನೆ ಇರೇ ಬೇಬಿ, ಒಂದ್ ವರ್ಷೆ ಅಂತ ಬೇಡ್ವಾ? ಇವನ್ ಕುಣಿತಾನೆ ಅಂತ ಜಾನ್ವಿ ಕುತ್ಕೆ ಮುಂದೆ ಮಾಡಕ್ಕಾತ ತಾಳಿ ಕಟ್ಟು ಅಂತ? ಅವ್ನ್ ಹೇಳ್ದಾಗೆಲ್ಲ ನಾವೇ ಕೇಳ್ಬೇಕು? ಈ ಪರೀಕ್ಷೆನೂ ಆಗೋಗ್ಲಿ ಬಿಡು. ಅಂದ್ರೆ ಅವ್ರ ತಂದೆ ದುಡ್ಡಿಗೋಸ್ಕರ ಕೆಲಸ ಕಳ್ಕೊಂಡ್ರು ಅನ್ನೋದನ್ನ ಕೇಳ್ತೀರಮ್ಮ? ಏನ್ ತಪ್ಪು? ಹಲೋ, ನಮಸ್ಕಾರ. ಮನೋಹರ್ ಗಲ್ಗಲಿನಾ? ನಾನು ಅನ್ನಪೂರ್ಣ ಅಂತ, ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ನ CEO ಮಾತಾಡ್ತಾ ಇರೋದು. ನಿಮ್ಮಿಂದ ಒಂದು ಮಾಹಿತಿ ಬೇಕಿತ್ತು. ನಿಮ್ಮಲ್ಲಿ ವೆಂಕಟೇಶ್ ಅಂತ ಒಬ್ಬರು ಸ್ಟಾಫ್ ಇದ್ರ? ಹೌದೌದು, ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ. ಅವ್ರನ್ನ ಕೆಲಸದಿಂದ ಯಾಕೆ ಡಿಸ್ಮಿಸ್ ಮಾಡಿದ್ರಿ? ದುಡ್ಡನ್ನ ಮಿಸ್ ಹ್ಯಾಂಡಲ್ ಮಾಡಿ ಮೋಸ ಮಾಡಿದ್ದು ನಿಜಾನಾ? ಇನ್ನೂ ಪ್ರೂವ್ ಆಗಿಲ್ವಾ? ಆದ್ರೆ ನೀವು ಮಾತ್ರ ಡಿಸ್ಮಿಸ್ ಆಕ್ಷನ್ ತಗೊಂಡ್ರಾ? ಇಲ್ಲ ಇಲ್ಲ, ನಮ್ಮಲ್ಲಿ ಕೆಲ್ಸಕ್ಕೆ ಬಂದಿಲ್ಲ. ಅವರ ಮಗಳ ಪ್ರಪೋಸಲು ನಮ್ಮ ಸ್ಟಾಫ್ ಒಬ್ರಿಗೆ ಬಂದಿದೆ, ಅವರು ವಿಚಾರಿಸಿ ಅಂದ್ರು, ಅದಕ್ಕೆ ಫೋನ್ ಮಾಡಿದೆ. ಓಕೆ ಓಕೆ ಓಕೆ, ಥ್ಯಾಂಕ್ಸ್. ಪ್ರೂವ್ ಆಗಿಲ್ವಂತಲ್ಲ ಅತ್ತೆ, ಇನ್ನೇನು? ಕೇಳಿಸ್ಕೊಂಡಿದ್ದು ನೀನಾ ನಾನಾ? ಅವ್ರೇನು ಹೇಳಿದ್ರು ಗೊತ್ತಾ? ಅಕೌಂಟ್ಸ್ನಲ್ಲಿ ದುಡ್ಡು ಮಿಸ್ ಆಗಿದಂತೂ ನಿಜ, ಆದ್ರೆ ಅವರೇ ತಿಂದಿದ್ದಾರೆ ಅಂತ ಪ್ರೂವ್ ಮಾಡಕ್ಕಾಗ್ಲಿಲ್ಲ ಅಂತ. ಮೋಸ ಮಾಡೋರು ಸಾಕ್ಷಿ ಬಿಡ್ತಾರ? ಒಟ್ನಲ್ಲಿ ಡಿಸ್ಮಿಸ್ ಆಗಿರೋ ವ್ಯಕ್ತಿ ಮಗಳನ್ನು ನಮ್ಮನೆ ಸೊಸೆ ಮಾಡ್ಕೋಬೇಕಾ? ಮೋಸ ಮಾಡಿ ನಿರಪರಾಧಿನ ಸಿಕ್ಕಾಕ್ಸಿರ್ಬಹುದಲ್ವಾ? ಆ ಕೇಸಿನ ಆಗು ಹೋಗು ಇಂಪಾರ್ಟೆಂಟಾ, ಇಲ್ಲ ಡಿಸ್ಮಿಸ್ ಆಗಿದೆಯೋ ಇಲ್ವೋ ಅನ್ನೋದು ಇಂಪಾರ್ಟೆಂಟಾ? ಜೈಲ್ಗೆ ಹೋದ ಅನ್ನೋದನ್ನ ಕೇಳ್ತಾರೆ ಹೊರತು ಯಾವ ಕೇಸು ಸಿವಿಲ ಕ್ರಿಮಿನಲ್ ಅಂತ ಯಾರು ಕೇಳಲ್ಲ. ಹಾಗೆ ಇದು. ಆದ್ರೆ ಅತ್ತೆ, ಜಾಹ್ನವಿನ ಶ್ರೀ ಅಷ್ಟೊಂದು ಪ್ರೀತಿಸ್ತಾನೆ. ಅವಳು ಅವನಿಗೆ ಹೆಂಡತಿ ಅಷ್ಟೇ ಅಲ್ಲ, ಈ ಮನೆ ಸೊಸೆಯಾಗಿ ನಮ್ಮ ಕಂಪನಿಗೆ ಮಾಲೀಕಳಾಗಿ ಬರ್ತಾಳೆ. ದುಡ್ಡು ತಿಂದವನ ಮಗಳು ಅಂದ್ರೆ ಆಫೀಸ್ನವರಿಗೆಲ್ಲ ಸದರ ಆಗಲ್ವಾ? ಇವನ್ ಈ ಸ್ಥಿತಿ ನೋಡಿದ್ರೆ ಕೇಳ್ಬೇಕು ಅಂತ ಅನ್ಸತ್ತ ಅಮ್ಮ? ನಾನು ಕೇಳ್ತೀನಿ. ಶ್ರೀ, ಹಾ ಜಿ, ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕು. ನಿಂತ ಇದೆಯಲ್ಲ ಅಜ್ಜಿ, ಕೂತ್ಕೋ, ಕಾಲ್ ನೋವು ಬರಲ್ವಾ? ಪರವಾಗಿಲ್ಲ ಬಿಡು, ವಯಸ್ಸಾದ್ಮೇಲೆ ನಿಂತ್ರೆ ಕಾಲು ನೋವು, ಕೂತ್ರೆ ಬೆನ್ನು ಮಾಮೂಲಿ. ಅದು ನೀನ್ ಚೆನ್ನಾಗಿರ್ಬೇಕು ನನಗೆ. ಅದನ್ನು ಮಾತಾಡಬೇಕು ಅಂತಿದ್ಯಲ್ಲ, ಏನು ವಿಷಯ? ಜಾನ್ವಿ ವಿಷಯ. ನಾನೇನಂತ ನಿನಗೆ ಚೆನ್ನಾಗಿ ಗೊತ್ತು ಅಜ್ಜಿ. ನಿನ್ನ ಕೈ ತುತ್ತು ತಿಂದು ಬೆಳೆದವನು. ನಾನು ಯಾವತ್ತೂ ತಪ್ಪು ಮಾಡೋದಿಲ್ಲ. ನನ್ನ ಆಯ್ಕೆ, ನನ್ನ ನಿರ್ಧಾರ ಈ ಮನೆತನದ ಗೌರವವನ್ನು ಹೆಚ್ಚು ಮಾಡುತ್ತೆ ಹೊರತು ಕಡಿಮೆ ಮಾಡೋದಿಲ್ಲ. ಜಾನ್ವಿ ಬಗ್ಗೆ ನೀನು ತಪ್ಪು ತಿಳ್ಕೊಂಡಿದ್ದೀಯಾ. ಅವಳು ನಿಜವಾಗ್ಲೂ ತುಂಬ ಒಳ್ಳೆ ಹುಡುಗಿ ಅಜ್ಜಿ. ಅವಳ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯಕ್ಕೆ ಬಾ. ಹೇಗಪ್ಪ ಬರಲಿ? ಅವಳ ಬಗ್ಗೆ ದಿನಕ್ಕೊಂದು ವಿಷಯ ಗೊತ್ತಾಗ್ತಿದೆ. ಅವಳ ಬಗ್ಗೆ ಆಗಲಿ, ಅವಳ ಕುಟುಂಬದ ಬಗ್ಗೆ ಆಗಲಿ ಯಾರು ಒಂದು ಒಳ್ಳೆ ಮಾತು ಹೇಳಲ್ಲ. ಅವಳನ್ನ ಬಿಟ್ಬಿಡು, ಅವಳಿಗಿಂತ ಒಳ್ಳೆ ಹುಡುಗಿನ ಹುಡುಕ್ತೀನಿ ನಿಂಗೆ. ಅಂಥವಳು ನನ್ಗೆ ಯಾವತ್ತೂ ಸಿಗಲ್ಲ ಅಜ್ಜಿ. ಒಳ್ಳೆಯವ್ರು ಸಿಗೋದೇ ಅಪರೂಪ. ಸಿಕ್ತಾಗ ಉಳಿಸ್ಕೋಬೇಕು, ಕಳ್ಕೋಬೇಕು, ನೀನೇ ಹೇಳು. ಮರುಳಾಗಿದೆಯಾ ನೀನು ಅವಳಿಗೆ ಅಷ್ಟೇ. ಹಿಂದಿನವ್ರು ಹೇಳ್ತಾರೆ ಪ್ರೀತಿ ಕುರುಡು ಅಂತ. ನೀನು ಅವಳ ಮೇಲಿಟ್ಟಿರೋ ನಂಬಿಕೆ ಕುರುಡು ನಂಬಿಕೆ. ಕತ್ತಲ್ ನಂಬಿ ನಡಿಬಾರ್ದು. ನೀನು ಒಳ್ಳೆ 1-2 ಸಲ ನೋಡಿದ್ಯಾ ಅಷ್ಟೇ. ಆದರೆ ಒಂದೇ ಒಂದು ಸಲ ನಿನ್ನ ಮನಸ್ಫೂರ್ತಿಯಾಗಿ ಮಾತಾಡಿ ನೋಡು, ಅವಳು ಎಂಥವಳು ಅಂತ ಗೊತ್ತಾಗುತ್ತೆ ನಿನಗೆ. ಗೊತ್ತಾಯ್ತು ಅಂತ ಹೇಳ್ತಾ ಇಲ್ವಾ?
ಅವಳ ಕುಟುಂಬದ ಯೋಗ್ಯತೆ ಏನು ಅಂತ ಗೊತ್ತಾದ್ಮೇಲೂ ಅವಳ ಯೋಗ್ಯತೆನ ಪರೀಕ್ಷೆ ಮಾಡಬೇಕಾಗಿಲ್ಲ. ಅವಳ ತಾಯಿ ಬಗ್ಗೆ ಗೊತ್ತಾಯ್ತು, ಈಗ ಅವಳ ತಂದೆ ಬಗ್ಗೆನೂ ಗೊತ್ತಾಗಿದೆ. ಏನು ವಿಷಯ ಗೊತ್ತಾಗಿದೆ ನಿಂಗೆ ಅವ್ರ ಬಗ್ಗೆ? ಯಾರೇನು ಹೇಳಿದ್ದಾರೆ? ನೀನು ಆಯ್ಕೆ ಮಾಡ್ಕೊಂಡಿರೋದು ಜಾನ್ವಿನಲ್ಲ, ಜೀವನ ಪೂರ್ತಿ ಅನುಭವಿಸ್ಬೇಕಾದ ನರಳಾಟನ. ನಾನು ಪ್ರೀತಿಗೆ ವಿರೋಧಿ ಅಲ್ಲ ಕಣೋ. ಯಾಕೆ ನಿನ್ಗೆ ಅರ್ಥ ಆಗ್ತಿಲ್ಲ? ಅಜ್ಜಿ, ವಿಷಯ ಏನು ಅಂತ ಮೊದಲು ಹೇಳು. ನನಗೂ ನಿನ್ನ ಮೇಲೆ ಗೌರವ ಇದೆ. ಜಾನ್ವಿ ತಂದೆ ಬಗ್ಗೆ ಒಂದು ವಿಷಯ ಕೇಳ್ಪಟ್ಟೆ. ಖಚಿತಪಡಿಸ್ಕೊಳ್ಳೋಕ್ಕೆ ಜಾನ್ವಿ ತಂದೆ ಕೆಲಸ ಮಾಡ್ತಿರೋ ಕಂಪನಿಗೆ ಫೋನ್ ಮಾಡಿದ್ದೆ. ಅವರು ಕೆಲಸ ಕಳ್ಕೊಂಡಿದ್ದಾರೆ. ಯಾಕೆ ಕಳ್ಕೊಂಡಿದ್ದು ಗೊತ್ತಾ? ಅನ್ನ ಹಾಕೋ ಕಂಪನಿಗೆ ದುಡ್ಡು ತಿಂದು ದ್ರೋಹ ಮಾಡಿದ್ದಕ್ಕೆ. ನಾನು ಕಳ್ಳರನ್ನ ಸುಳ್ಳರನ್ನೆಲ್ಲ ಹತ್ರ ಸೇರಿಸಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನಿನ್ನ ಚಿಕ್ಕಪ್ಪನ್ನ ಮನೆಯಿಂದ ಹೊರದಬ್ಬಿದ್ದು ಯಾಕೆ ಅಂತ ನಿನ್ಗೆ ಗೊತ್ತಿಲ್ವಾ? ಅಂಥದ್ರಲ್ಲಿ ಕಳ್ಳರ ಜೊತೆ ಸಂಬಂಧ ಬೆಳೆಸಿದ್ರೆ ಕಲಾವಧಿಗೆ ಅನ್ಯಾಯ ಮಾಡ್ದಂಗೆ. ನ್ಯಾಯ ಎಲ್ರಿಗೂ ಒಂದೇ. ಜಾನ್ವಿನ ಮರ್ತು ಬಿಡು. ಅವಳನ್ನ ಮದುವೆ ಆಗೋ ಆಸೆನೂ ಬಿಟ್ಬಿಡು. ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಅವ್ರು ಯಾರು, ಅವ್ರ ಹೆಸರೇನು ಅಂತ ತಿಳ್ಕೊ. ಸರಿ. ಯಾರ್ದಪ್ಪ ಫೋನು? ನಾನು ಕೆಲಸ ಮಾಡ್ತಿದ್ನಲ್ಲ ಆ ಫ್ಯಾಕ್ಟ್ರಿಯಿಂದ. ಏನಂತೆ? ಯಾರೋ ವಿಚಾರಿಸಿದ್ದಾರೆ. ನಾನು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ದುಡ್ಡಿನ ವಿಷಯದಲ್ಲಿ ಗೋಲ್ಮಾಲ್ ಮಾಡಿದ್ದು ನಿಜನಾ ಅಂತ. ಯಾರು? ಯಾರೋ ಗೋಲ್ಮಾಲ್ ಮಾಡಿದ್ದು ಈಗಲೂ ಅನುಭವಿಸ್ಬೇಕು ನೋಡು. ನಿನ್ನ ಮದುವೆ ಟೈಮಲ್ಲಿ ಹೀಗೆಲ್ಲ ಆದ್ರೆ ಮನಸ್ಸಿಗೆ ಹಿಂಸೆ ಮಗಳೇ. ನನಗೂ ಮನ್ಸು ಸರಿ ಇಲ್ಲಪ್ಪ. ನೀನ್ ಇದಕ್ಕೆಲ್ಲ ಯೋಚನೆ ಮಾಡ್ಬೇಡ ಮಗಳೇ. ನನ್ನ ನಿಯತ್ತೇನು ಅಂತ ಆ ದೇವ್ರು ಗೊತ್ತು, ನಿನಗ್ ಗೊತ್ತು. ಅಷ್ಟು ಸಾಕು. ಯಾವ ಜನ್ಮದ ಶತ್ರುಗಳು. ಏನ್ ಗೊತ್ತಪ್ಪ, ನನಗ್ ಮದ್ವೆ ಆಗಿದ್ಯಾ ಅಂತ ಬ್ಯಾಂಕಿಗೆ ಫೋನ್ ಮಾಡಿ ವಿಚಾರಿಸಿದ್ರಂತೆ. ಯಾರು ಏನಾದ್ರೂ ವಿಚಾರಣೆ ಮಾಡ್ಲಿ ಮಗಳೇ, ಶ್ರೀ ಮಾತ್ರ ನಿನ್ ಕೈ ಬಿಡಲ್ಲ. ಹೊಟ್ಟೆ ಕಿಚ್ಚಿನ ಕೋಳಿಗಳು ಅಲ್ಲಲ್ಲಿ ಕೆಡಕ್ತಾ ಇರ್ತವೆ, ಅಲ್ಲಲ್ಲಿ ಕುಡುಕ್ತಾ ಇರ್ತವೆ. ನೀನ್ ಯಾವ್ದಕ್ಕೂ ತಲೆ ಕೆಡ್ಸ್ಕೋಬೇಡ. ಹೋಗು, ಹೋಗಮ್ಮ ಬ್ಯಾಂಕ್. ಓಕೆ, ನೀನೀಗ ಎಕ್ಸಾಕ್ಟ್ಲಿ ಎಲ್ಲಿದ್ಯಾ? ಓಕೆ, ಅಲ್ಲಿದ್ಯಾ? ಸರಿ, ಸ್ಟ್ರೇಟ್ ಬಾ, ಲೆಫ್ಟ್ ತಗೋ. ಒಂದ್ ನಿಮಿಷ ಲೆಫ್ಟ್ ತಿರುಗು. ಈ ಕಡೆ ನನಗೆ ಕಾಣಿಸ್ತಿದ್ಯಾ? ಲೆಫ್ಟ್ ಇಲ್ಲಿ. ನನ್ ಕಾಣಿಸ್ತಿದ್ಯಾ ನೀನು? ಬಾ. ಸರಿ, ಫೋನ್ ಇಡ್ತೀನಿ, ಬಾ. ಹಾಯ್. ಹಾಯ್. ಯಾಕೆ ಈ ಬಸ್ ಸ್ಟಾಪಿಗೆ ಬಂದಿದ್ಯಾ? ಅದು ಇಲ್ಲಿ ರಶ್ ಕಮ್ಮಿ ಅಲ್ವಾ, ಅದಕ್ಕೆ. ಹೌಸಲ್ಲಿ ಅಲ್ಲಿರೋ ರಶ್ ಇಲ್ಲಿರಲ್ವಾ? ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ವಾ, ಆರಾಮಾಗಿರುತ್ತೆ, ಅದಕ್ಕೆ. ಅಷ್ಟೊಂದು ಆರಾಮ್ ಬೇಕಿದ್ರೆ ನನ್ ಕಾರೇ ಇದೆಯಪ್ಪ. ಅಷ್ಟೊಂದು ಆರಾಮ್ ಬೇಡಪ್ಪ. ಏನೋ ಕಾರಣ ಇರುತ್ತೆ, ನನ್ಗೆ ಹೇಳ್ತಿಲ್ಲ. ಹಾಗೇನಿಲ್ಲ, ನೀನೇನೋ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಂದಿಲ್ಲ. ಏನದು? ಯಾಕೆ ಇಷ್ಟು ಭಯ ಪಡ್ತಿದ್ಯಾ? ಇಲ್ವಲ್ಲ, ಹಾಗೇನಿಲ್ಲ. ಕೂತ್ರು ನಿಂತ್ರು ಶಾಕು ಸರ್ಪ್ರೈಸು ಅಂತೆಲ್ಲ ಹೇಳ್ತೀಯ, ಅದಕ್ಕೆ ಸ್ವಲ್ಪ ಭಯ ಅಷ್ಟೇ. ನಾನಿರ್ಬೇಕಾದ್ರೆ ಭಯ ಯಾಕೆ? ನೀನ್ ನನ್ ಜೊತೆಗಿದ್ರೆ ಏನ್ ಬಂದ್ರು ಎದುರಿಸ್ತೀನಿ. ನನ್ ಜೊತೆಗಿರು ಅಷ್ಟೇ. ಖಂಡಿತ ಇರ್ತೀನಿ ಜಾನು, ಅನುಮಾನನಾ? ಖಂಡಿತ ಇಲ್ಲ, ನಾವ್ ಯಾವಾಗ್ಲೂ ಜೊತೆಗೆ ಇರ್ತೀವಿ ಅನ್ನೋ ನಂಬಿಕೆ ಇದೆ ನನಗೆ. ಇದು ಬಸ್ ಸ್ಟಾಪ್. ಇಲ್ದಿದ್ರೆ ಪರವಾಗಿಲ್ವಾ? ಪರವಾಗಿರಲ್ಲ, ನಿಮ್ ಅಜ್ಜಿ ಪರ್ಮಿಷನ್ ಇದ್ರೆ ಮಾತ್ರ. ಅಜ್ಜಿ ಓಕೆ ಅಂತಾರೆ. ಹೌದಾ? ಶ್ರೀ, ಏನಾಯ್ತು? ಒಂದ್ ಪ್ರಶ್ನೆ ಕೇಳಲಾ? ಏನೋ ವಿಷಯ ಹೇಳ್ಬೇಕಂತಿದ್ದೆ, ಈಗ ಪ್ರಶ್ನೆ ಅಂತೀಯ, ಅದಕ್ಕೆ ಭಯ. ನಾನ್ ನೇರವಾಗಿ ಕೇಳ್ತೀನಿ, ನೀನು ಅಷ್ಟೇ ನೇರವಾಗಿ ಹೇಳ್ಬಿಡು. ನಿಂಗೆ ಇಷ್ಟ ಇಲ್ಲ ಅಂದ್ರೆ ಕೇಳಲೇಬೇಡ ಅಂದ್ಬಿಡು, ನಾನು ಕೇಳೋದೇ ಇಲ್ಲ. ಅದು ಏನೇ ವಿಷಯ ಇರ್ಲಿ, ಮುಚ್ಚಿಡೋ ಅಗತ್ಯ ನನಗಿಲ್ಲ. ಅದು ನಿನ್ನ ಹತ್ರ ಅಂತೂ ಖಂಡಿತ ಇಲ್ಲ. ನಾಚಿಕೆ ಪಟ್ಕೊಂಡು ಮುಚ್ಚಿಡೋಂತ ವಿಷಯ ಏನಿದೆ ಹೇಳು, ಕೇಳು ಶ್ರೀ. ನಿಮ್ ತಂದೆ ಕೆಲಸ ಮಾಡ್ತಿದ್ದ ಆಫೀಸ್ನಲ್ಲಿ ಏನಾದ್ರೂ ಪ್ರೂವ್ ಆಗಿತ್ತಾ? ಹೇ ಜಾನು, ರಿಲ್ಯಾಕ್ಸ್.
ನನಗೆ ತಿಳ್ಕೊಳ್ಳೇಬೇಕು ಅನ್ನೋ ಕುತೂಹಲ ಆಗಲಿ, ನೀನು ಹೇಳಲೇಬೇಕು ಅನ್ನೋ ಫೋರ್ಸ್ ಆಗಲಿ ಏನೂ ಇಲ್ಲ. ಯಾರು ಹೇಳಿದ್ರು ನಿಂಗೆ? ಜಾನು, ಇದಕ್ಕೆ ನಾನು ತುಂಬ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ, ಕೊಡೋದು ಇಲ್ಲ ಅನ್ಕೋತೀನಿ. ಅಜ್ಜಿ ವಿಷಯ ಗೊತ್ತಾಗಿ ಕೇಳು ಅಂದ್ರ? ಇಲ್ಲ ಇಲ್ಲ ಇಲ್ಲ, ನಿಮಗೆ ಮುಜುಗರ ಆಗೋ ಹಾಗಿದ್ರೆ ಈ ವಿಷಯನ ಇಲ್ಲೇ ಬಿಟ್ಬಿಡೋಣ, ಓಕೆ? ಇಲ್ಲ, ಖಂಡಿತ ಮುಜುಗರ ಇಲ್ಲ. ಆದ್ರೆ ನಾನು ಹೇಳೋ ಸತ್ಯನ ನೀನ್ ನಂಬೋದಿದ್ರೆ ಮಾತ್ರ. ಖಂಡಿತ ನಂಬ್ತೀನಿ ಜಾನು. ಅಪ್ಪ ಅಕೌಂಟ್ಸ್ ನೋಡ್ಕೋತಿದ್ರು, ಲಕ್ಷಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ ಅನ್ನೋ ಆರೋಪದ ಮೇಲೆ ಡಿಸ್ಮಿಸ್ ಮಾಡಿದ್ರು. ಓ, ಅಂದ್ರೆ ಅಜ್ಜಿ ಗೊತ್ತಾಗಿರೋದೆಲ್ಲ ನಿಜ? ಇಲ್ಲ, ಅದ್ ನಿಜ ಅಲ್ಲ. ಅಪ್ಪ ಅದ್ರಲ್ಲಿ 1 ಪೈಸಾನೂ ಮುಟ್ಟಿಲ್ಲ. ಅವ್ರ ಕಂಪ್ನಿಯಲ್ಲಿ ದುಡ್ಡು ತಿನ್ನೋರಿಗೆ ಅಪ್ಪನ ಪ್ರಾಮಾಣಿಕತೆಯಿಂದ ಪ್ರಾಬ್ಲಮ್ ಆಗ್ತಿತ್ತು. ಒಂದ್ ಚಾನ್ಸಿಗೆ ಕಾಯ್ತಾ ಇದ್ರು. ಅಪ್ಪನ ಮೇಲೆ ಆರೋಪ ಮಾಡಿ ಅವ್ರು ಲಕ್ಷಾಂತರ ರೂಪಾಯಿ ಹೊಡೆದ್ರು. ಅಪ್ಪಂಗ್ ಪ್ರೂವ್ ಮಾಡಕ್ಕಾಗದೆ ಶಿಕ್ಷೆ ಅನುಭವಿಸಿದ್ರು. ಇದು ಸತ್ಯಶ್ರೀ. ಒಂದ್ ಸಿಂಪಲ್ ಲಾಜಿಕ್. ಅಪ್ಪ ಅವತ್ತು ಲಕ್ಷಾಂತರ ರೂಪಾಯಿ ಹೊಡೆದಿದ್ರೆ ಇವತ್ತು ಅವ್ರ ಕಾಲಿನ ಆಪರೇಷನ್ಗೆ ಇಷ್ಟೆಲ್ಲ ಕಷ್ಟ ಪಡ್ಬೇಕಾಗಿತ್ತ? ನಾವ್ ಈ ಸ್ಥಿತಿಯಲ್ಲಿ ಇರ್ಬೇಕಾಗಿತ್ತ? ನಿಜ ಜಾನು, ನೀನ್ ಹೇಳೋದು ಖಂಡಿತ ನಂಬ್ತೀನಿ ನಾನು. ಅಜ್ಜಿಗೆ ಯಾರೋ ಸುಳ್ಳು ಹೇಳಿದಾರೆ. ಈ ಸುಳ್ಳನ್ನೇ ಜನ ನಿಜ ಅಂತ ನಂಬಿರೋದು ಶ್ರೀ. ಸೊ ಸಾರ್, ಇದನ್ನ ಎಲ್ರಿಗೂ ಹೇಳು, ಯಾಕೆ ನಂಬಲ್ಲ? ಸುಳ್ಳು ಮೋಸ ಮಾಡ್ದವರಿಗೆ ಬಲವಂತವಾಗಿ ಪ್ರೂವ್ ಮಾಡ್ಬೇಕಾಗಿರತ್ತೆ. ಮಾಡದೇ ಇರೋರಿಗೆ ಟೈಮೇ ಪ್ರೂವ್ ಮಾಡುತ್ತೆ ಅಲ್ವಾ ಶ್ರೀ? ಈ ಟೈಮಲ್ಲಿ ಅಜ್ಜಿಗೆ ಈ ವಿಷಯ ಗೊತ್ತಾಗಬಾರ್ದಾಗಿತ್ತು ಅಷ್ಟೇ. ಇಲ್ಲ, ಗೊತ್ತಾಗಿದ್ದು ಒಳ್ಳೇದೇ ಆಯ್ತು. ಆದ್ರೆ ಯಾರೋ ಹೊರಗ್ನವರಿಂದ ಗೊತ್ತಾಗ್ಬಾರ್ದಿತ್ತು. ಇಲ್ದಿದ್ರೆ ನಾನೇ ಹೇಳ್ತಿದ್ದೆ. ಏನಂತ? ಹೀಗ್ ಜನ ಆಡ್ಕೋತಾರೆ, ನಿಮಗೂ ಈ ವಿಷಯ ಕಿವಿಗ್ ಬೀಳ್ಬೋದು ಅಂತ. ಹೇಳ್ತಿದ್ಯಾ? ಖಂಡಿತ. ನಂಬೋದು ಬಿಡೋದು ಅವ್ರಿಗ್ ಬಿಟ್ಟಿದ್ದು, ಆದ್ರೆ ಮುಚ್ಚುಮರೆ ಇರ್ಬಾರ್ದು. ನಾವಿಬ್ರು ಮದ್ವೆ ಆದ್ರೆ ಸಂಬಂಧ ಬರೀ ನಮ್ಮಿಬ್ರು ಮಧ್ಯ ಬೆಳೆಯೋದಲ್ಲ, ನಮ್ಮಿಬ್ರು ಫ್ಯಾಮಿಲಿ ಮಧ್ಯನೂ ಬೆಳೆಯುತ್ತೆ. ಆ ಸಂಬಂಧ ಸತ್ಯದ ಮೇಲೆ ನಿಂತಿರ್ಬೇಕು. ನಿಮ್ ಅಜ್ಜಿಗೆ ಈ ವಿಷಯ ಗೊತ್ತಾಗಿದ್ದು ಒಳ್ಳೇದೇ ಆಯ್ತು. ಆದ್ರೆ ಅವ್ರಿಗೆ ಇದೇ ಸತ್ಯ ಅಂತ ನಾನೇ ತಿಳಿಸ್ತೀನಿ. ಅಷ್ಟೊಂದು ಸೀರಿಯಸ್ ಆಗಿ ತಗೋಬೇಡ ಜಾನು. ನೀನ್ ಹೇಳ್ದಾಗೆ ಸುಳ್ಳು ಬಣ್ಣದ್ದು ಬೇಗ ಕಾಣುತ್ತೆ, ಹರಡುತ್ತೆ. ಸತ್ಯಕ್ಕೆ ಅಬ್ಬರ ಇರಲ್ಲ, ಅದು ನಿಧಾನವಾಗಿ ಗಮನಕ್ಕೆ ಬರುತ್ತೆ. ಅದಕ್ಕೆ ಕಾಯೋಣ. ಅವಸರ ಪಟ್ರೆ ಅನುಮಾನ ಪಡ್ತಾರೆ. ಐ ವಿಲ್ ಮ್ಯಾನೇಜ್ ಇಟ್, ಡೋಂಟ್ ವರಿ. ನಿನಗ್ ನನ್ ಮೇಲೆ ನಂಬಿಕೆ ಇದೆಯಾ? ಅಫ್ಕೋರ್ಸ್ ಜಾನು. ಇಷ್ಟ ಸಾಕು, ಇಡೀ ಜಗತ್ತನ್ನೇ ಎದುರಿಸ್ತೀನಿ. ಹಾಯ್ ಶ್ರೀ. ಹೇ ಶ್ರೀ. ಅಕ್ಕ, ಏನಾಯ್ತು ಇವನಿಗೆ? ಅವನು ತನ್ನ ಲೋಕದಲ್ಲಿದ್ದಾನೆ. ಅವನು ಅವ್ನ ಕನ್ಸಿನ ರಾಣಿ ಮೆಟ್ಲು ಹತ್ಕೊಂಡು ಹೋಗ್ತಿದ್ರೆ ಆಕಾಶದಲ್ಲಿ ಹಾರ್ತಾ ಇದೀವಿ ಅಂತ ಅವನ್ಗೆ ಅನ್ಸ್ತಿರುತ್ತೆ. ಜಾಹ್ನವಿನ ಜೊತೆಲಿದ್ದಾಳೆ ಅಂತ ಅನ್ಸ್ತಿರುತ್ತೆ. ಶ್ರೀ ನೋಡಿದ್ರೆ ಹಾಗ ಅನ್ನಿಸ್ತಿಲ್ಲ ಅಕ್ಕ. ಅತ್ತೆ ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ ಅನ್ಸ್ತಿದೆ. ಅತ್ತೆದು ಅತ್ತೆ ಆಯ್ತು ಕಣೆ. ಪಾಪ ಎಷ್ಟು ಖುಷಿಯಾಗಿದ್ದ ಹುಡುಗ. ತಡಿ, ನಾನು ಅವನ್ಗೆ ಹೇಳ್ಕೊಡ್ತೀನಿ. ಅತ್ತೆ ಮಾತನ್ನ ಎಷ್ಟು ಕೇಳ್ಬೇಕೋ ಅಷ್ಟೇ ಕೇಳಿ ನೀನ್ ಖುಷಿ ನೀನ್ ನೋಡ್ಕೊ ಅಂತ. ಅಲ್ಲಿಗೆ ಅತ್ತೆ ಮಾತನ್ನ ತಳ್ಳಹಾಕು ಅಂತೀರಾ? ಶೋ ತಡಿಯ ಸ್ವಲ್ಪ. ಮೊದಲು ಶ್ರೀಮುಖದಲ್ಲಿ ನಗು ಬರೋ ಹಾಗೆ ಮಾಡ್ತೀನಿ. ಹೇ ಶ್ರೀ, ಶ್ರೀ, ಅಷ್ಟೊತ್ತಿಂದ ಕರೀತಾ ಇದ್ದೀನಿ. ಹೌದಾ? ಸಾರಿ ಮಾಮ್, ಕೇಳಿಸ್ಲಿಲ್ಲ. ಕೇಳಿಸ್ತಿಲ್ವಾ? ಯಾಕೆ? ಯಾವ ಲೋಕದಲ್ಲಿದ್ದಾನೆ ನಮ್ ರವಿ? ರವಿನಾ? ಕಲಾಕ, ಇವನು ನಮ್ ಶ್ರೀ. ಗೊತ್ತು ಕಣೆ, ಲೋಕ ಅನ್ನಲ್ಲ, ಅದಕ್ಕೆ ರವಿ ಹಿಂದೆ. ನಮ್ ರವಿಚಂದ್ರನು ಅವ್ನ್ ಹಾಡಿದ್ಯಲ್ಲ, ಪ್ರೇಮ ಲೋಕ ಸಂದೇಶ. ಬಂದಿದೆಯಲ್ಲ ಸಂದೇಶ ಅಜ್ಜಿದು. ಗುರ್ತು ಪರಿಚಯ ಇಲ್ದಿರೋ ಕಲ್ಯಾಣಿನ ತಪ್ಪು ಅಂತ ಪ್ರೂವ್ ಮಾಡಬೇಕು. ಅಯ್ಯೋ, ಇದ ನಿನ್ ತಲೆ ಬಿಸಿ ಕಾರಣ. ತಲೆನೇ ಕೆಡಿಸ್ಕೋಬೇಡ. ಜಾಹ್ನವಿನ ಮೀಟ್ ಮಾಡು, ಒಂದ್ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗು. ಹೋಗ್ತಾ ಹೋಗ್ತಾ ಜಾನುನ ಮೀಟ್ ಮಾಡ್ಕೊಂಡೇ ಬರ್ತಿರೋದು. ಹೌದಾ? ಯಾವ ಸೀಮೆ ಲವರೋ ನೀನು? ಗರ್ಲ್ ಫ್ರೆಂಡ್ ಮೀಟ್ ಮಾಡಿದ್ರೆ ಎನರ್ಜಿ ಡ್ರಿಂಕ್ ಕುಡ್ದವ್ರಾಗಿರ್ಬೇಕು. ನಿನ್ ಮುಖ ನೋಡು ಹೇಗಿದೆ. ನನ್ನ ಪ್ರಾಬ್ಲಮ್ ನಂಗೆ ಕಲಾಮ, ನೀವು ಬೇರೆ. ಜಾಹ್ನವಿ ಜಗಳ ಮಾಡಲ್ಲ, ತಡಿ ಅವಳು ಫೋನ್ ಮಾಡಿ ವಿಚಾರಿಸ್ತೀನಿ. ಕಲಾಕ ಜಗಳ ಮಾಡೋ ಹುಡುಗಿ ತರ ಕಾಣ್ತಾಳ ಜಾಹ್ನವಿ. ಅದೇ ಎಲ್ಲ ವಿಷಯ ಅವಳಿಗೆ ಹೇಳ್ಬಿಟ್ಯಾ? ನೀನೊಬ್ಬ ಪೆದ್ದ ಕಣೋ. ನಿಂಗೆ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಗೊತ್ತಾಗೋದಿಲ್ಲ. ಸಂತೋಷ ಖುಷಿ ವಿಚಾರ ಎಲ್ಲ ಹಂಚ್ಕೋಬೇಕು. ಇಂಥ ವಿಷಯ ಎಲ್ಲ ಹೇಳ್ತಾರಾ? ಇಲ್ಲ ಶ್ರೀ, ನೀನ್ ಮಾಡಿದ್ದೆ ಸರಿ. ನಮ್ಮ ಆತ್ಮಾನಂದ ಸ್ವಾಮಿಗಳು ಏನ್ ಸುಮ್ನಿರ ಸಾಕು. ಅವರು ಸನ್ಯಾಸಿ, ಅವ್ರಿಗೆ ಸಂಸಾರದ ಬಗ್ಗೆ ಏನ್ ಗೊತ್ತಿರತ್ತೆ? ನೋಡು, ಈಗ ನೀನ್ ಹೀಗ್ ಹ್ಯಾಪ್ ಮೊನೆ ಹಾಕೊಂಡ್ ಬಂದಿದ್ಯಲ್ಲ, ಅವಳು ಹಾಗೆ ಮನೆಗೆ ಹೋಗಿರ್ತಾಳೆ. ಬೇಕಿತ್ತಾ? ಮಾಮ್,
ಏನಾಗ್ಲಿ ನಾವಿಬ್ರೆ ತಾನೆ ಅನುಭವಿಸೋದು. ಗುದ್ಬಿಡ್ತೀನಿ ನೋಡು ಈಗ. ಯಾಕೆ ನಾವೆಲ್ಲ ಇಲ್ವಾ ನೋಡು ಅದೇ ಇದೀರಾ. ಆದ್ರೆ ನಮ್ಗೀಗ ಕಲ್ಯಾಣಿ ಬಗ್ಗೆ ಪ್ರೂವ್ ಮಾಡಕ್ಕಾಗದೆ ಹೋದ್ರೆ ಅಜ್ಜಿ ಹೇಳಿದ್ ಕೇಳಲೇಬೇಕಲ್ವಾ? ಒಂದ್ ಮಾತು ಹೇಳ ಶ್ರೀ, ಅಜ್ಜಿ ಅಮ್ಮ ನಾವು ಎಲ್ಲರೂ ಇಂಪಾರ್ಟೆಂಟು ನಿಜ. ಆದ್ರೆ ಅದೆಲ್ಲದಕ್ಕಿಂತ ನಿನಗೆ ನಿನ್ನ ಲೈಫ್ ಇಂಪಾರ್ಟೆಂಟು. ನಿನ್ನ ಮನಸ್ಸಿಗೆ ಸರಿ ಅನ್ಸಿದ್ದನ್ನ ನೀನು ಮಾಡು. ನಿನ್ನ ಬುದ್ಧಿ ಮಾತು ಕೇಳಬೇಡ. ಬುದ್ಧಿ ಎಷ್ಟೇ ಇದ್ರೂ ಲೆಕ್ಕಾಚಾರ, ಮನಸ್ಸು ಸಾಕ್ಷಾತ್ಕಾರ. ಏನಕ್ಕ ಇಂಥ ಡೈಲಾಗ್ ಹೊಡಿತಿದ್ದೀರಾ? ಮುಂದಿನ ವಾರ ನಮ್ಮ ಆಶ್ರಮದಲ್ಲಿ ಪ್ರವಚನಕ್ಕೆ ಆರ್ಗನೈಸ್ ಮಾಡ್ಲಾ? ತಮಾಷೆ ಅಲ್ವೇ ವಸು? ಅಜ್ಜಿ ಹೇಳಿದ್ರು, ಮಾತು ಕೊಟ್ಟಿದ್ದೀನಿ, ಸೋತೋಗ್ತೀನಿ, ಯೋಚನೆ ಎಲ್ಲ ಬಿಟ್ಬಿಡು. ನಿನ್ನ ಮನಸ್ಸಿಗೆ ಸರಿ ಅನ್ಸೋದನ್ನ ನೀನು ಮಾಡು. ನಾನು ನಿನ್ನ ಜೊತೆಗಿರ್ತೀನಿ ಕಣೋ. ಯಾರೇ ವಿರೋಧ ಮಾಡಲಿ ನಾನು ನಿನ್ನ ಸಪೋರ್ಟ್ ಮಾಡ್ತೀನಿ. ಎಷ್ಟೇ ನಿಷ್ಠುರ ಆದರೂ ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಕಲಮ್ಮ. ನನಗೀಗ ಎಷ್ಟು ಧೈರ್ಯ ಬರ್ತಿದೆ ಗೊತ್ತಾ? ಅರ್ಥ ಆಗತ್ತೆ ಶ್ರೀ, ಎಲ್ರೂ ಮೆಚ್ಚಕ್ಕಾಗಲ್ಲ ಲೈಫಲ್ಲಿ. ಶ್ರೀ, ನನಗೆ ಕಲಾ ಅಕ್ಕನಷ್ಟು ದೊಡ್ಡ ದೊಡ್ಡ ಮಾತಾಡಕ್ ಬರಲ್ಲ. ಆದ್ರೆ ನಿನಗೆ ಒಳ್ಳೇದಾಗ್ಲಿ ಅಂತ ಇನ್ನೂ 4 ಸೋಮವಾರ ಉಪವಾಸ ಮಾಡ್ತೀನಿ. ನನ್ನ ವ್ರತ ಮುಗಿಯೋದ್ರೊಳಗೆ ನಿನ್ನ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿರತ್ತೆ. ಪ್ರಾಬ್ಲಮ್ಸ್ ಅಲ್ವೇ, ನಮ್ಮ ಶ್ರೀ ಜಾಹ್ನವಿಗೆ ಗಂಡ ಆಗ್ಬೇಕು. ಆ ಥರ ಏನಾದರೂ ವ್ರತ ಮಾಡೋದು ಅಲ್ವಾ ಶ್ರೀ? ನೋಡ್ದ್ಯಾ, ಈಗ ನಮ್ಮ ಶ್ರೀ ಅನಿಸ್ತ್ಯಾ. ನಿನ್ ಚಿಂತೆ ಹೊತ್ತು ಮೊಕ್ಕನ ನೋಡಕ್ ಆಗಲ್ಲ ಕಣೋ. ಈಗ ಹೇಳು, ನಾನು ಕಾಫಿ ಮಾಡ್ಕೊಂಡು ಬರ್ಲಾ ಅಥವಾ ಮಾಲ್ತಕ್ಕಂತ ಕೈದೆ ಆಗ್ಬೇಕಾ? ನೀವೇ ಮಾಡ್ಕೊಂಡು ಬನ್ನಿ. ಹಾ, ಆದ್ರೆ ಅದಕ್ಕೂ ಮುಂಚೆ ಅಜ್ಜಿನ ಕರೀರಿ. ಯಾಕೋ? ಮಾತಾಡ್ಬೇಕು. ಶ್ರೀ, ನೀನು ನಮ್ಮ ಕಣ್ಮಣಿ. ನಿನ್ ಬಗ್ಗೆ ಅಷ್ಟು ನಿಷ್ಠುರವಾಗಿ ನಡ್ಕೊಳ್ಳೋದು ಕಷ್ಟ. ಮಕ್ಕಳ ಜೊತೆ ಬೇಕಾದ್ರೆ ಹಾಗಿರ್ಬೋದು. ನನ್ನ ಮಗನ್ನೇ ನಿರ್ದಾಕ್ಷಿಣ್ಯವಾಗಿ ಮನೆಯಿಂದ ಹೊರಗಾಕ್ತೆ. ನನ್ನ ಮಗಳನ್ನ ಈಗಲೂ ದಂಡಿಸ್ತೀನಿ. ಆದ್ರೆ ನಿನ್ ಜೊತೆ ಆ ಥರ ಇರೋಕ್ಕಾಗಲ್ಲ. ನನಗೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ ಅಜ್ಜಿ. ನನ್ನ ಮನ್ಸಿಗೆ ಬೇಜಾರಾಗಬಾರ್ದು ಅಂತ ತಾನೆ ನೀವು ಜಾನ್ವಿನ ಒಪ್ಪಿರೋದು. ನಿಮ್ಗೆ ಅವಳ ಬಗ್ಗೆ ಪೂರ್ತಿಯಾಗಿ ಮನಸ್ಸಿಲ್ಲ. ಆದ್ರೆ ನಾನು ಇವತ್ತು ಹೇಳೋದನ್ನ ನೀವು ನಾಳೆ ಒಪ್ಕೋತಿರೋ ನನ್ನ ನಂಬಿಕೆ ನನಗಿದೆ. ಜಾನ್ವಿಗಿಂತ ಒಳ್ಳೆ ಹುಡುಗಿ ಈ ಪ್ರಪಂಚದಲ್ಲಿ ಇರೋಕ್ ಸಾಧ್ಯ ಇಲ್ಲ ಅಜ್ಜಿ. ಅದನ್ನೇ ನಾನು ಹೇಳ್ತಿರೋ ಶ್ರೀ. ನಿನ್ನ ಆಸೆ ಆಕಾಂಕ್ಷೆ ಒಂದ್ ಕಡೆ, ನಿನ್ನ ಒಳಿತು ಭವಿಷ್ಯ ಇನ್ನೊಂದ್ ಕಡೆ. ಎರಡರಲ್ಲಿ ನಿನ್ನ ಒಳಿತು ಭವಿಷ್ಯ ಮುಖ್ಯ ಅಂತ ನನ್ಗನ್ಸುತ್ತೆ. ಅಂದ್ರೆ ನನ್ನ ಆಸೆ-ಆಕಾಂಕ್ಷೆ ಸುಟ್ಟೋದ್ರೂ ಪರವಾಗಿಲ್ವಾ? ಇವತ್ತು ನಿನಗೆ ಹಂಗನ್ಸುತ್ತೆ, ನಾಳೆ ನಿನ್ಗೆ ಗೊತ್ತಾಗುತ್ತೆ ಅಜ್ಜಿ ಹೇಳಿದು ಸರಿ ಅಂತ. ನಾನು ತುಂಬಾ ವಿಚಾರಿಸಿದ್ದೀನಿ, ಯೋಚಿಸಿದ್ದೀನಿ, ತುಂಬಾ ಬೇಜಾರಿನಿಂದ ಹೇಳ್ತಾ ಇದ್ದೀನಿ. ಜಾನ್ವಿಗೆ ಈ ಮನೆ ಸೊಸೆ ಆಗೋ ಯೋಗ್ಯತೆ ಇಲ್ಲ. ಆದ್ರೆ ನನ್ನ ಹೆಂಡತಿ ಆಗೋ ಯೋಗ್ಯತೆ ಅರ್ಹತೆ ಅವಳಿಗಲ್ದೆ ಬೇರೆ ಯಾರಿಗೂ ಇಲ್ಲ. ನೀನು ಮದುವೆ ಆಗೋ ಹುಡುಗಿ ನಿನ್ ಹೆಂಡತಿ ಮಾತ್ರ ಅಲ್ಲ, ಈ ಮನೆ ಸೊಸೆನೂ ಕೂಡ. ಒಂದು ಮದುವೆ ಅಂದ್ರೆ 2 ಜೀವಗಳ ಮಧ್ಯೆ ಇರೋ ಸಂಬಂಧ ಮಾತ್ರ ಅಲ್ಲ, 2 ಕುಟುಂಬನ ಬೆಸೆಯೋ ಸಂಬಂಧ. ಇದೇ ಮಾತನ್ನ ಜಾನ್ವಿನೂ ಹೇಳ್ತಾಳೆ. ಹಾಗಾದ್ರೆ ನಾನ್ ಯಾಕೆ ಬೇಡ ಅಂತಿದ್ದೀನಿ ಅನ್ನೋದು ಅವಳಿಗೆ ಚೆನ್ನಾಗಿ ಅರ್ಥವಾಗುತ್ತೆ. ಅವಳು ಸೊಸೆನೆ ಮಾಡ್ಕೊಳ್ದೆ ಅವಳು ಸರಿ ಹೋಗಲ್ಲ ಅಂತ ಯಾವ ಆಧಾರದ ಮೇಲೆ ಹೇಳ್ತೀಯಾ? ಶ್ರೀ, ಪೆದ್ದಾಗ ಮಾತಾಡ್ಬೇಡ್ವೋ? ಬೇರೆ ಹುಡುಗಿರು ಹೆಂಡತಿ ಆಗೋಕೆ ಅರ್ಹತೆ ಇಲ್ಲ ಅಂತ ಹೇಗೆ ಹೇಳ್ತೀಯ ನೀನು? ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಇದಲ್ಲ. ಇಲ್ಲ ಶ್ರೀ, ಅತ್ತೆ ಕಾರಣ ಇಲ್ಲದೆ ಏನು ಮಾಡಲ್ಲ. ಅವ್ರಿಗಿರೋ ಅನುಭವದ ಮೇಲಾದ್ರೂ ನಾವು ನಂಬಿಕೆ ಇಟ್ಕೋಬೇಕು. ಬೇರೆ ಹುಡುಗಿ ನೋಡೋಣ. ಬೇರೆ ಯಾರು ಜಾನ್ವಿ ಆಗಕ್ಕಾಗಲ್ಲ ಬೇಬಿ ಮಾಮ್. ಅಜಯ್, ಅವಳಲ್ಲಿ ನಾನು ಯಾವಾಗಲೂ ನಿನ್ನನ್ನು ನೋಡ್ತೀನಿ. ಅವಳ ಜೊತೆ ಹೆಚ್ಚು ಓಡಾಡಿರೋ ನಾನು. ನನ್ನ ಅನುಭವಕ್ಕೆ ಬೆಲೆ ಕೊಡು. ಅವಳು ಸೇಮ್ ನಿನ್ ಹಾಗೆ. ಆದ್ರೆ ಅವ್ರ ಮನೆಯವರು ಯಾರು ಸರಿ ಇಲ್ಲ. ಅವಳ ತಾಯಿ ಬಗ್ಗೆ ನನ್ ಚೆನ್ನಾಗ್ ಗೊತ್ತು. ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ ಅಂತಾರೆ. ಅವ್ರ ಹಾಗಲ್ಲ ಇವಳು. ಯಾಕಂದ್ರೆ ಜಾನ್ವಿ ಹೆತ್ತ ಎಲ್ಲ ಅವರು. ಆದ್ರೆ ಜಾನ್ವಿ ಅವ್ರಿಗೆ ಸ್ವಂತ ತಾಯಿಯಷ್ಟೇ ಪ್ರೀತಿ ಗೌರವ ಕೊಡ್ತಾಳೆ. ತಂದೆ ಕೆಲ್ಸದಲ್ಲಿ ಮೋಸ ಮಾಡಿ ದುಡ್ಡು ತಿಂದು ಡಿಸ್ಮಿಸ್ ಆಗಿರೋರು. ನಮಗೆ ಯಾರಿಗೂ ಜಾನ್ವಿ ಈ ಮನೆಗೆ ಸೊಸೆಯಾಗಿ ಬರೋದು ಇಷ್ಟ ಇಲ್ಲ. ನಿನ್ ಹೆಂಡತಿ ಯಾರಾಗ್ಬೇಕು ಅನ್ನೋದು ನಿನ್ನ ಆಯ್ಕೆ.
ಇಷ್ಟ್ರ ಮೇಲೆ ನಿನ್ನಿಷ್ಟ. ನಾನು ನಿಮ್ಮ ವಿರುದ್ಧ ನಿಮಗೆ ಬೇಡವಾಗಿದ್ದು ಖಂಡಿತ ಮಾಡಲ್ಲ. ಆದರೆ ಮದುವೆ ಅಂತ ಆದ್ರೆ ಅದು ಜಾನ್ವಿನೇ. ನಿಮ್ಗೇನೋ ಅವ್ರ ತಂದೆ ಬಗ್ಗೆ ಗೊತ್ತು ಅಂದ್ರಲ್ಲ, ಏನು ಗೊತ್ತು? ನಾನು ಮೀಟ್ ಮಾಡಿದ್ದೀನಿ ಅವ್ರನ್ನ. ಅವ್ರು ಅಂತಾರಲ್ಲ ಅಜ್ಜಿ. ನೀನ್ ಹೇಳಿದ್ರೆ ಎಲ್ರೂ ನೋಡೋದು ಡಿಸ್ಮಿಸ್ ಆದವರು ದುಡ್ಡು ತಿಂದವರು ಅಂತ. ಅಜ್ಜಿ ನೀನೇ ಯೋಚನೆ ಮಾಡು. ಅವ್ರು ಲಕ್ಷಾಂತರ ರೂಪಾಯಿ ತಿಂದಿದ್ರೆ, ನಿಜವಾಗ್ಲೂ ಮೋಸ ಮಾಡಿದ್ರೆ ಅಂತ ಬಡತನದಲ್ಲಿ ಯಾಕೆ ಇರಬೇಕಾಗಿತ್ತು? ಒಂದು ಆಪರೇಷನ್ ಮಾಡಿಸ್ಕೊಳ್ಳೋಕೆ ವರ್ಷಾನ್ಗಟ್ಲೆ ಯಾಕೆ ಕಾಯ್ಬೇಕಾಗಿತ್ತು? ಇದೆಲ್ಲ ಬಿಡು. ಜಾನ್ವಿ ಈ ಮನೆ ಸೊಸೆ ಆಗೋದಿಕ್ಕೆ ಒಂದೇ ಒಂದು ಕಾರಣ ಕೊಡು. ಏನು ಸಂಸ್ಕಾರವಂತರ, ಒಂದು ಸಂಗೀತನ, ಇಲ್ಲ ಒಂದು ಸಂಸ್ಕೃತಿನ? ಏನಿದೆ ಅವ್ರ ಮನೆಯಲ್ಲಿ? ಜಾನ್ವಿ ಇದ್ದಾಳೆ. ಅವಳಿಗೆ ಒಳ್ಳೆ ಹೃದಯ ಇದೆ, ನಿಷ್ಕಲ್ಮಶ ಮನಸ್ಸಿದೆ. ಅವಳಿದ್ದ ಜಾಗದಲ್ಲೆಲ್ಲ ನಗು ತುಂಬೋ ಶಕ್ತಿ ಇದೆ. ಹೆಂಡತಿ ಅನ್ನೋ ದೃಷ್ಟಿಯಲ್ಲೇ ಮಾತಾಡ್ತಿದ್ಯಾ, ಸೊಸೆ ಅನ್ನೋ ದೃಷ್ಟಿಯಲ್ಲ. ನಮಗೆ ನಮ್ಮ ಮನೆತನ ಮುಖ್ಯ. ನಮ್ದೆಂತ ಮನೆತನ? ಮನೇಲಿರೋ ಅಷ್ಟು ಹೆಂಗಸರು ಗಂಡನ್ ಬಿಟ್ಟವರು.